ಈಗಾಗಲೇ ನಮ್ಮ ಕಮಿಟಿ ಹಿರಿಯರಾಗಿರ್ತಕ್ಕಂಥವ್ರು ಅಣ್ಣಾಜಿ ಅವರು ಏನ್ ಕೊಟ್ಟಾರವ ಸೂಚನೆ? ಆ ಸೂಚನೆ ಕೊಟ್ಟ ಏನಪ್ಪಾ ಅಂತಂದ್ರ ನೀವು ವಿಷಯ ಇಟ್ಟು ಅವ್ರು ಹಿಡ್ಕೊಂಡು ಬೆಳೆಸೋದ್ರೊಳಗ ಟೈಮ್ ಈಗಾಗಲೇ ಆಗ್ಯದ. ಮತ್ತೆ ಇದ್ರೊಳಗೆ ವಿಷಯ ಬೆಳೆಸೋದ್ರೊಳಗ ಟೈಮ್ ಬಹಳ ಹೋಗ್ತದ. ನಾವೇ ಇಡ್ತೇವತ್ತ ತಿಳ್ಕೊಂಡು ನಮ್ಮ ಕಮಿಟಿ ಹಿರಿಯರು ಒಂದು ವಿಷಯ ಇಟ್ಟಾರ. ಏನಿಟ್ಟಾರ ವಿಷಯ? ಏನು ವಿಷಯ ಇಟ್ಟಾರಪ್ಪ ಅಂತಂದ್ರ ಏನಿಟ್ರು? ಜಗತ್ತದೊಳಗಿನ ಆತ್ತಿ ಅಂತಕ್ಕಂತ ಹೆಚ್ಚಿಗೆ ಅದಾಳು, ಏನು ಸೊಸಿ ಹೆಚ್ಚಿಗೆ ಅದಾಳು ಅಂತ ತಿಳ್ಕೊಂಡ ಎರಡು ವಿಷಯ ಇಟ್ಟಾರ. ಎರಡು ವಿಷಯಗಳು ಇಟ್ಟಾರ. ಇದ್ರ ಯಾವಾಗ ಹಿಡಿಬೇಕತ್ತೀವ ನೀನು? ಇದ್ರ ಒಳಗ ನಾವೊಂದು ಪಾಲ ಹಿಡ್ಕೊಳ್ಳೋದೀಗ. ಯಾವಾಗ ಹಿಡ್ತೀವ ನೀ ಪಾಲ? ನಮ್ಮ ಪಾಲ ಯಾವ್ದಿರ್ಲಿ? ನೀ ಸುಮ್ಮ ಅಡ್ಡಿನೆಲ್ಲ ಇಡ್ರೆ ಕಡೆ. ಅಲ್ಲೋ ಮಡ್ಡಿನೆಲ್ಲ ಹಿಡ್ದು ಏನ್ ಮಾಡ್ಬೇಕು ಮಾಡಿ? ಅಲ್ಲೇ ಬಿಳವ್ರ ನಾವು ಇಲ್ಲಿ ಏನ್ ಮಾಡೋದು? ಇಲ್ಲಿ ಎಲ್ಲ ಎರಿ ಹೊಲ ಇವು. ಇರ್ಲಿ ತಮ್ಮ, ಇವತ್ತಿನ ದಿವಸ ನಮ್ಮ ಪಾಲಿಗೆ ಯಾವ್ದಿರ್ಲಿಪ್ಪ ಅಂತಂದ್ರ ಯಾವಾದ್ರಿ? ಸೊಸಿ ಪಾಲ ಸಣ್ಣ ಪಾಲನೆ ನಮಗಿರ್ಲಿ. ಅತ್ತಿ ಪಾಲ ದೊಡ್ಡ ಪಾಲ ಅಚ್ಚಿ ಕಡೆ ಅಣ್ಣಗಿರ್ಲಿ. ಇರ್ಲಿಲ್ಲ. ಯಾಕಪ್ಪ ಅಂತಂದ್ರ ಇವತ್ತಿನ ದಿವಸ ಏನವ ಸೊಸಿ ಪಾಲ ಅಂತಕ್ಕಂಥದ್ದು ದೊಡ್ಡದ. ಸೊಸಿ ಇದ್ದಾಗ ಮನಿ ಒಳಗ ಅತ್ತಿಗೆ ಒಂದು ಕಿಮ್ಮತ್ತದ. ಹೌದೌದಲ್ಲ. ಆ ಸೊಸಿ ಅಂತಕ್ಕಂತಕ್ಕಿ ಮ್ಯಾಗ ಒಂದು ಮನಿ ನಡೆದ ಮುಂದಿನ ಸಂದಿಗೆ ಅನುಭವದವರು ಏನಂತ ಅತ್ತಿ ಮನಿ ಒಳಗ ಏನಪ್ಪಾ ಅಂತಂದ್ರ ದೊಡ್ಡ ಒಂದು ನಡಗಂಬ ಇದ್ದಂಗ ಅಂತೇಳಿ ಅಂತಾರ ಅವ್ರ ಅಣ್ಣಾಜಿ ಅವರು. ಅನ್ಬೋದಲ್ಲ. ಇವತ್ತಿನ ದಿವಸ ಏನ ಮಾತು ಹೇಳೋದಕ್ಕಿಪ್ಪ ಅಂತಂದ್ರ ಏನೋ ಸೊಸಿ ಬಲಿ ಎಂತ ಶಕ್ತಿ ಅದ. ಎಂತದು? ಒಂದು ದೃಷ್ಟಾಂತ ಕುಡ್ದದ, ಒಂದು ಸಿದ್ಧಾಂತ ಕುಡ್ದದ. ಕುಡು ಕುಡು. ಮನಿ ಒಳಗ ಅತ್ತಿನೂ ಅದಾಳ, ಸೊಸಿನೂ ಅದಾಳ. ಅದಾರಲ್ಲ ಇಬ್ರು. ಅತ್ತಿ ಆಗಿರ್ತಕ್ಕಂತಕ್ಕಿ ಏನ್ ಮಾಡ್ಯಾಳ? ಸೊಸಿಗೆ ಮಗಳತ್ತ ತಿಳ್ಕೊಂಡಳಪ್ಪ ಅಂತಂದ್ರ ಏನಂತ ಹೇಳಿ ಕರಿತಾಳ? ಅತ್ತಿಗೆ ಅಂಗೈ ಒಳಗ ಎತ್ತಿ ಹಿಡಿತಾಳ ಸೊಸಿ. ಹೌದೌದಲ್ಲ. ಮತ್ತ ಸೊಸಿ ಈಕಿ ಬ್ಯಾರೆ ಮನಿದಿಂದ ಬಂದಾಳ, ನನಗ ಏನು ಸಂಬಂಧ ಇಲ್ಲ ಅಂತ ತಿಳ್ಕೊಂಡು ಸೊಸಿಗೆ ಬ್ಯಾರೆ ನೋಡ್ಕೊಂಡ್ಲ ಕೀಳು ಮಾಡಿ ಮಾತಾಡದಳಪ್ಪ ಅಂತಂದ್ರ ಸೊಸಿ ಕೆಲಸ ಸೊಸಿ ಏನ್ ಮಾಡ್ತಾಳ ಕೇಳು. ಹೇಳವ ಹೇಳು. ಆ ಒಂದು ಮನಿ ಒಳಗೆ ಏನಪ್ಪಾ ಅಂತಂದ್ರ ಅತ್ತಿ ಏನ್ ಮಾಡ್ಯಾಳ? ಅತ್ತಿ ತಾಯಿ ತನ್ನ ಮಗನಿಗೆ ಏನ್ ಮಾಡ್ದಳಪ್ಪ ಅಂತಂದ್ರ ಸಾಲಿ ಕಲಸಿ ಮಗ ಪ್ರಾಯಕ್ಕೆ ಬಂದ ಕೂಡ್ಲೆ ಮಗನಿಗೆ ಕನ್ಯಾ ತೆಗೆದ ಮದುವೆ ಮಾಡ್ದಳು. ಲಗ್ನ ಮಾಡಿದ್ರಲ್ಲ. ಮಗನಿಗೆ ಕನ್ಯಾ ತೆಗೆದ ಮದುವೆ ಮಾಡ್ದಳು. ಸೊಸಿ ಮನಿಗೆ ನಡಿಲಾಕ ಬಂದಳು. ಸೊಸಿ ಮನಿಗೆ ನಡಿಲಾಕ ಬಂದ ಕೂಡ್ಲೆ ಅತ್ತಿ ಸುಮ್ಮಕೊಂಡ್ರಲ್ಲಿಕ್ಕಿ ಏನ್ ಮಾಡಲ್ಲ ಅತ್ತಿ? ಆ ಸೊಸಿಗೆ ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡು ಏನ್ ಮಾಡಿದಳು? ಏನ್ ಮಾಡ್ತಾಳ? ಆ ಒಳಗ ಬಂದ ಸೊಸಿ ಏನ್ ಮಾಡಿದಳಪ್ಪ ಅಂತಂದ್ರ ಒಂದು ಮಂಚದ ಮ್ಯಾಗ ಕೂತಿದಳು. ಕೂತಿರ್ತಕ್ಕಂತ ಟೈಮ್ ಒಳಗ ಅತ್ತಿ ಬಂದ ಕೇಳ್ತಾಳ ಸೊಸಿಗೆ ಏನಂತ? ಅಲ್ಲ ಸೊಸಿ, ಇವತ್ತು ನೀ ಮಂಚದ ಮ್ಯಾಗ ಬಂದ ಕುಂತಿದಿ. ನೀ ಏನಪ್ಪಾ ಅಂತಂದ್ರ ಹೊಸದಾಗಿ ಬಂದ ಮಂಚದ ಮ್ಯಾಗ ಕುಂತಿದಿ. ನೀ ಕೂತಿರ್ತಕ್ಕಂತ ಮಂಚದ ಮ್ಯಾಗ ನಾ ಬಂದ ಕೂತ್ರ ನೀ ಎಲ್ಲಿ ಕುಂಡ್ರಕ್ಕೆ ಎತ್ತಿ ಕೇಳ್ದಳಕ್ಕೆ ಅತ್ತಿ. ಅವಾಗ ಏನ್ ಹೇಳ್ತಾಳ ಸೊಸಿ? ಕೇಳ್ದ ಕೂಡ್ಲೆ ಸೊಸಿ ಬಾಳ ಏನಪ್ಪಾ ಅಂತಂದ್ರ ಮೃದು ಸ್ವಭಾವದಕ್ಕಿದ್ದಳು. ಬಾಳ ತಾಳ್ಮೆದಿಂದ ಅತ್ತಿಗೆ ಹೇಳ್ತಾಳ. ಏನಂತ್ರಿ? ಅತ್ತಿಯವರ ನಾ ಕೂತಿರ್ತಕ್ಕಂತ ಮಂಚದ ಮ್ಯಾಗ ನೀವು ಬಂದ ಕೂತ್ರ ಆ ಚಾಪಿ ಹಾಸಿ ನಾ ತೆಳಗ ಕುಂಡಿರ್ತೀನಿ ಅಂತೇಳಿ ಸೊಸಿ ಹೇಳಿದಳು. ಹೌದಲ್ಲ. ಇಷ್ಟಕ್ಕೆ ಸುಮ್ಮ ಕುಂಡ್ರಬೇಕಲ್ರಿ ಅತ್ತಿ. ಏನ್ ಮಾಡ್ಲಕ್ಕ ಅತ್ತಿ? ಇದು ಅತ್ತಿ ಏನಂತಾಳ? ಸೊಸಿ ನೀ ಕೂತಿರ್ತಕ್ಕಂತ ಚಾಪಿ ಮ್ಯಾಗ ನಾ ಬಂದ ಕೂತ್ರ ನೀ ಎಲ್ಲಿ ಕುಂಡ್ರಕ್ಕೆ ಅಂದ ಕೂಡ್ಲಿ ಅವಾಗ ಸೊಸಿ ಅಂತಾಳ. ಏನಂತಾಳ? ಅತ್ತಿಯವರ ಈ ಚಾಪಿ ಮ್ಯಾಗ ನೀವು ಬಂದ ಕೂತ್ರ ನಾನ್ ನೆಲದ ಮ್ಯಾಗ ಕುಂಡಿರ್ತೀನಿ ಅಂದಳಕ್ಕಿ. ಮತ್ತೆ ಇಷ್ಟಕ್ಕೆ ಸುಮ್ಮ ಕುಂಡ್ರಲಿಲ್ಲ. ಮತ್ತೇನ್ ಮಾಡ್ತಾಳ? ನೀ ಕೂತಿರ್ತಕ್ಕಂತ ನೆಲದ ಮ್ಯಾಗ ನಾ ಬಂದ ಕೂತ್ರ ಎಲ್ಲಿ ಕುಂಡ್ರತಿ ಅಂತ ಕೇಳಿದಳು. ಅವಾಗ ಸೊಸಿಗೆ ಸ್ವಲ್ಪ ಸಿಟ್ಟು ಬಂದ ಬಿಡುತ್ತೆ. ಯಾಕ ಸಿಟ್ಟು ಬತ್ತು? ಬಾಳ ಎಷ್ಟು ಕೇಳ್ಬೇಕ ಅಷ್ಟೇ ಕೇಳೋದಿರ್ತದ. ಮತ್ತ ಅವಾಗ ಕೇಳ್ತಾಳ ಏನಪ್ಪಾ ಅಂತಂದ್ರ ಅಂತಾಳ ಸೊಸಿ ಅತ್ತಿಗೆ. ಏನಂತಾಳ ಮಾತ? ಅತ್ತಿಯವರ ನಾ ಕೂತಿರ್ತಕ್ಕಂತ ನೆಲದ ಮ್ಯಾಗ ನೀವು ಬಂದ ಕೂತ್ರ ಏನ್ ಮಾಡ್ತೀವ? 3 ಮೊಳ ತೆಗ್ಗ ಹಡ್ಡಿ ತೆಗನಾಗ ಕುಂಡ್ರತೀನಿ ಅಂದಳಕಿ. ಯಾರು? ಸೊಸಿ ಹೇಳ. ಬರಬರಿ ಹೇಳಕಿ. ಇಷ್ಟಕ್ಕೆ ಸುಮ್ಮ ಕುಂಡ್ರಲಿಲ್ಲ. ಮತ್ತ ಅತ್ತಿ ಕೇಳ್ತಾಳ ನೋಡ್ರಿ. ಏನಂತ ಕೇಳಲು? ಸೊಸಿ ಸೊಸಿ ನೀ ಕೂತಿರ್ತಕ್ಕಂತ 3 ಮೊಳ ತೆಗ್ನಾಗ ನಾ ಬಂದ ಕೂತ್ರ ಅವಾಗ ನೀ ಏನ್ ಮಾಡ್ತಿದ್ದ ಕೇಳ್ದ ಕೂಡ್ಲೆ ಸೊಸಿಗೆ ಸಿಟ್ಟು ನೆತ್ತಿಗೆ ಏರಿ ಬಿಡ್ತು. ಏನ್ ಮಾಡ್ತಾಳ ಅಂತಾಳ ನೋಡ್ರಿ. ಏನಂತ್ರಿ? ಅತ್ತಿಯವರ ನಾ ಕೂತಿರ್ತಕ್ಕಂತ 3 ಮೊಳ ತೆಗ್ನಾಗ ನೀವು ಬಂದ ಕೂತ್ರ ಮಣ್ಣು ಮುಚ್ಚಿ ನಿಮ್ಮ ಗೋರಿ ಮ್ಯಾಗ ಕುಡ್ತೀನಿ ಅಂದಳಕ್ಕೆ ಸೊಸಿ. ಹೌದು, ಬರ್ಲಿ ಹೆಂಗ ಬರ್ತಾಳ ಮ್ಯಾಲಿನ. ಯಾಕೆ ಈ ಮಾತು ಹೇಳುದದ? ಯಾಕೆ ಹೇಳ್ತೀವ? ಆ ಸೊಸಿಗೆ ಎಷ್ಟು ಕೇಳ್ಬೇಕ ಅಷ್ಟೇ ಕೇಳ್ಬೇಕು. ಅಷ್ಟೇ ಕೇಳ್ಬೇಕು. ಹೆಚ್ಚಿಗೆ ಕೇಳಿದ್ರ ಹಿಂಗ ವಿಷಯಗಳು ಬರ್ತಾವ. ಇದು ಬರೇ ದೃಷ್ಟಾಂತದ ತಮ್ಮ. ಏನವಾ ಸಿದ್ಧಾಂತ? ಇದಕ್ಕೆ ಸಿದ್ಧಾಂತ ಒಂದು ಮಾತು ಹೇಳಿ ಮುಂದೆ ಚಾಲ ಹಾಡೋದದ. ಹೇಳ. ಆ ಜಗತ್ತದೊಳಗ ಪತಿವ್ರತೆ ಹೆಣ್ಣು ಮಗಳು ಅನಿಸಿಕೊಂಡು ಹೋದಳು. ಯಾರು? ಅತ್ತಿ
ಮನಿ ಸೊಸಿ ಅನಸ್ಕೊಂಡು ಹೋದಳು ಹೇಮರೆಡ್ಡಿ ಮಲ್ಲಮ್ಮ. ಹೌದೌದಲ್ಲ. ಹೇಮರೆಡ್ಡಿ ಮಲ್ಲಮ್ಮನ ಅತ್ತಿ ಪದ್ಮಾದೇವಿ ಏನ್ ಮಾಡ್ಯಾಳ್ರಿ? ಅತ್ತಿ ಎಷ್ಟೇ ಕಾಡಿದ್ರು ಸಹಿತ ನಾನಾ ಪರಿದಿಂದ ಅತ್ತಿ ಕಾಡ್ದಳು ಸೊಸಿಗೆ. ಎಷ್ಟೇ ಕಾಡಿದ್ರು ಸಹಿತ ಏನೇನು ಮಾಡಿದಳು? ಏನ್ ಮಾಡ್ಯಾಳ? ದನ ಕಾಯ್ಲಾಕ ಹಚ್ಚದಳು. ದನ ಕಾಯ್ಲಾಕ ಹೋಗುವಂತ ಸಂದರ್ಭದಾಗ ಏನು ತಂಗಳ ರೊಟ್ಟಿ ಕಟ್ಟಿ ಕೊಟ್ಟಳು. ಹಳಚಿದ ಅಂಬಳಿಯನ್ನ ಕಳಿಸಿ ಕೊಟ್ಟಳು. ಯಾರಿಗೆ? ಸೊಸಿಗೆ. ಸೊಸಿ ಹೇಮರೆಡ್ಡಿ ಮಲ್ಲಮ್ಮಗ. ಹೌದೌದಲ್ಲ. ಇದ್ರ ಇರಲೇಕ ನನ್ನ ಅತ್ಯದ ಅಂತ ತಿಳ್ಕೊಂಡ ಎಷ್ಟೇ ಪರಿದಿಂದ ಕಾಡಿದ್ರು ಸಹಿತ ಅತ್ತಿ ಸೇವಾ ನಿಷ್ಠೂದಿಂದ ಮಾಡಿದಳು ಹೇಮರೆಡ್ಡಿ ಮಲ್ಲಮ್ಮ. ಹೌದಲ್ಲ. ಒಂದು ದಿವಸ ಅತ್ತಿ ಪದ್ಮವ್ವ ಎಲ್ಲಿಪ್ಪ ಅಂತಂದ್ರ ಮನ್ಸದ ಮ್ಯಾಗ ಮಲ್ಕೊಂಡಿರ್ತಕ್ಕಂತ ಟೈಮ್ ಅದೊಳಗ ಏನಾಗ್ತದ? ಸೊಸಿ ಆಗಿರ್ತಕ್ಕಂತ ಹೇಮರೆಡ್ಡಿ ಮಲ್ಲಮ್ಮ ಅತ್ತಿ ಕಾಲು ಒತ್ತತಿದಳು ತಮ್ಮ. ಅತ್ತಿ ಕಾಲ ಒತ್ತಿ ಅತ್ತಿ ಸೇವೆ ಮಾಡ್ತಿದಳು. ಅತ್ತಿ ಏನು ಮಾಡಿದಳು ನೋಡ್ರಿ, ಎಂತ ಗುಣ. ಎಂತ ಗುಣ? ಏನ ಸೊಸಿ ಸೇವಾ ಮಾಡ್ತಿದಳು ನೋಡು ಅತ್ತಿ ಕಾಲು ಒತ್ತಿ. ಹೇಮರೆಡ್ಡಿ ಮಲ್ಲಮ್ಮನ ಎದಿ ಒಳಗ ಜಾಡಿಸಿ ಒದ್ದಳು ಅತ್ತಿ ಪದ್ಮವ್ವ. ಅತ್ತಿ ಪದ್ಮವ್ವ ಸೊಸಿ ಎದಿ ಒಳಗ ಜಾಡಿಸಿ ಒದ್ದಳು. ಅವಾಗ ಏನಾಯ್ತವ? ಒದ್ದು ಕೂಡ್ಲಿ ಅವಾಗ ಅಂತಾಳ ಏನ್ ಮಾಡ್ತಾಳಪ್ಪ ಅಂತಂದ್ರ ಹೇಮರೆಡ್ಡಿ ಮಲ್ಲಮ್ಮ ಏನ್ ಮಾಡ್ತಾಳ? ಇದ್ರ ಇರಲೇಕ ನನ್ನ ಅತ್ತೆದಾಳ ಅಂತ ತಿಳ್ಕೊಂಡ ಮತ್ತ ಬಂದ ಕಾಲ ಒತ್ತಲಾಕತ್ತಳು. ಹೌದಾ? ಅತ್ತಿ ಏನಂತಾಳ? ಏನಂದ್ರವ? ಅಲ್ಲ ಮಲ್ಲಮ್ಮ ಎದಿ ಒಳಗ ಜಾಡಿಸಿ ಒದ್ರು ಸಹಿತ ಎದ್ದು ಮತ್ತ ಬಂದ ಕಾಲ ಒತ್ತಾಕತ್ತಿದಿ, ನಿನಗ ನಾಚಿಕೆರೆ ಐತಿಯೋ ಇಲ್ವೋ ತಂದಳು. ಯಾರು? ಅತ್ತಿ ಕೇಳ್ತಾಳ. ಹೌದವ. ಅವಾಗಂತಾಳ ನೋಡ್ರಿ, ಸೊಸಿ ಬಲಿ ಎಂತ ಕರುಣಾವಂತ ಗುಣ ಅದ ನೋಡ್ರಿ. ಎಂತದೈತವ ಗುಣ ಅಂತಾಳ ಅತ್ತಿಗೆ. ಏನತ್ತ? ಅತ್ತಿ ಅವ್ರ ನಂದೆಲ್ಲ ಏನಪ್ಪಾ ಅಂತಂದ್ರ ನಿಮ್ಮದೆಲ್ಲ ಆಗ್ಯಾದ ಹೋಗ್ಯಾದ. ನಿಮ್ಮ ಮೈ ಎಲ್ಲ ಚರ್ಮ ಎಲ್ಲ ಹಣ್ಣಾಗಿ ಹೋಗ್ಯಾದ. ಹೌದಾ? ನನ್ನಂತ ಬಿರುಸ ಮೈಗೆ ಒತ್ತ ನಿಮ್ಮ ಕಾಲಿಗೆ ನೋವಾಗ್ಯದ ಅಂತೇಳಿ ಮತ್ತ ಒತ್ಲಾಕತ್ತಿನತ್ತದಳ. ಎಂತ ಶಕ್ತಿ ಎಂತದ ನೋಡ್ರಿ. ನೋಡ ಸೊಸಿ ಬಲಿ ಎಂತ ಒಳ್ಳೆ ಮನಸ್ಸದ ನೋಡ್ರಿ. ಹೌದೌದೇವ. ಏನಂತಾಳ? ಅತ್ತಿಯವ್ರ ನಿಮ್ಮ ಮೈಗೆ ಏನಪ್ಪಾ ಅಂತಂದ್ರ ಯಾವುದೇ ಏನಪ್ಪಾ ಅಂತಂದ್ರ ನೋವಾಗ್ಯದ ಅಂತ ತಿಳ್ಕೊಂಡು ಹೊಳ್ಳಿ ಒತ್ಲಾಕತ್ತಿನತ್ತೇಳಿ. ಹೌದು. ಆಗಿನ ಕಾಲಕ್ಕೆ ಹೇಳ್ಯಾಳ ಸೊಸಿ. ಯಾರಿಗೆ? ಹೇಮರೆಡ್ಡಿ ಮಲ್ಲಮ್ಮ ಹೇಳ್ಯಾಳ. ಹೇಮರೆಡ್ಡಿ ಮಲ್ಲಮ್ಮ ಅತ್ತಿ ಪದ್ಮಮ್ಮಗ್ ಹೇಳ್ಯಾಳ. ಮತ್ತೆ ಈಗಿನವ್ರು ಯಾರೇ ಅತ್ತಿಗಳು ಎದಿ ಸ್ವಸ್ತ್ಯಾರ ಎದಿಯಾಗ ಒದ್ದಿರಂತೀನಿ ನಾನು. ಈಗಿನವ್ರು ಜೇಲ್ ಕರ್ದ ಸ್ವಸ್ಥ್ಯಾರಿಗೆ ಹೋದ್ರ ಅತ್ತಿಗಳನ್ನ ಏನ್ ಮಾಡ್ತಾರ ಕುಣಿತಾನವ? ಅವ್ರ ಕಾಲು ಒತ್ತಾಲ ಅಗದಿ ಒಂದು ಹಿಂದಿನ ಕೋಲೆ ಹೋಗಿ ಕುತ್ತಿಗೆನ ಎಸಗ್ತಾರ ಅತ್ತಿಗಳದು. ಯಾಕಪ್ಪ ಅಂತಂದ್ರ ಯಾಕೆವ? ಇವತ್ತಿನ ದಿವಸ ಅತ್ತಿ ಸೇವಾ ನಿಷ್ಠೆದಿಂದ ಹೇಮರೆಡ್ಡಿ ಮಲ್ಲಮ್ಮ ಮಾಡ್ಯಾಳತ್ತ ತಿಳ್ಕೊಂಡು ಹೌದು ಸಾಕ್ಷಾತ್ ಮಲ್ಲಯ್ಯ ಬಂದ ಹೇಮರೆಡ್ಡಿ ಮಲ್ಲಮ್ಮನ ಕೈ ಒಳಗ ಜ್ವಾಳ ಬೀಸಿ ಹೋಗ್ಯಾನ. ಹೌದು. ಸಾಕ್ಷಾತ್ ಮಲ್ಲಯ್ಯನನ್ನ ಧರಿಗಿಳಿಸ್ಕೊಂಡಕಿ ಯಾರದಾಳ? ಅತ್ತಿ ಮನಿ ಸೊಸಿ ಹೇಮರೆಡ್ಡಿ ಮಲ್ಲಮ್ಮ. ಹಂಗ ಅತ್ತಿ ಯಾ ದೇವರಿಗೆ ಎಲ್ಲಿ ಇಳಿಸ್ಕೊಂಡಾಳ? ಎಲ್ಲಿ ಜ್ವಾಳ ಬೀಸ್ಕೊಂಡಾಳ? ಎಲ್ಲಿ ಯಾರ ಕೈಲೇ ಜ್ವಾಳ ಅತ್ತಿ ಬೀಸದಳು ಅಂತಕ್ಕಂಥದ್ದು ಇದೊಂದ. ಹೌದು. ನಮ್ಮ ಅಣ್ಣಾಜಿ ಅವರಿಗೆ ಏನೈತಿಪ್ಪ ಅಂತಂದ್ರ ವಿಷಯದೊಳಗೆ ಪ್ರಶ್ನೆ ಅದ. ಹೌದೌದು, ವಿಷಯದೊಳಗೆ. ಅದಕ್ಕೆ ಇರ್ಲಿ, ಮತ್ತ ಮುಂದಿನ ಸಂಧಿಗೆ ಅತ್ತಿ ಪಾರ್ಟಿಯನ್ನ ಹೆಂಗ ನಮ್ಮ ಅಣ್ಣಾಜಿ ಅವರು ಬೆಳೆಸ್ಕೊತ ಬರ್ತಾರ ಹಂಗ ನಾವು ಸಸಿ ಪಾರ್ಟಿ ಹೆಚ್ಚು ಮಾಡ್ಕೊತ ಹೋಗುದು. ಆ ರೀತಿಯಾಗಿ ಸಸಿ ಪಾಲವನ್ನ ಬೆಳೆಸೋತ ಹೋಗುನು ಅಂತಕ್ಕಂತ ಮಾತು ಹೇಳಿ, ಹೌದಾ, ಇವತ್ತಿನ ದಿವಸ ಬರೇ ಒಂದು ವಿಷಯದ ಮ್ಯಾಗೆ ನಡೆಸೋತ ಹೋಗಬೇಡ್ರಿ. ಆ ಸಿದ್ಧಾಟಿಗೆ ರೂಪದೊಳಗ ಒಂದು ಪ್ರಶ್ನೆ ಕೇಳ್ರಿ. ಬರ್ತಿತ್ತು ಅಂದ್ರ ಬರ್ತದ ಹೇಳ್ರಿ, ಇಲ್ಲಪ್ಪ ಅಂತಂದ್ರ ಇಲ್ಲ ಹೇಳ್ರಿ. ಸಂದ ಸಂಧಿ ಪ್ರಶ್ನೆಗೆ ಉತ್ತರ ಫುಲ್ಲ ಆಗಿರ್ಬೇಕು ಅಂತಕ್ಕಂಥದ್ದು ಇದನ್ನು ಒಂದು ಸೂಚನೆ ಕೊಟ್ಟು ಹೋಗ್ಯಾರ. ಕೊಟ್ಟಿದಾರಲ್ಲ ಆ ಸರಸ್ವಾಡಿ ಕಲಾವಂತರಿಗೆ ಏನವಾ ಒಂದು ಪ್ರಶ್ನೆ ಕೇಳೋದ. ಏನ್ ಕೇಳ್ತೀವ ಮಾತಾ? ಸಿದ್ಧಾಟಿಗೆ ರೂಪದೊಳಗ ಸಂಶಯ ಬಂದ ಪ್ರಶ್ನೆ ಏನ್ ಕೇಳೋದೈತಿಪ್ಪ ಅಂತಂದ್ರ ಏನ್ ಕೇಳ್ತೀವ ಮಾತಾ? ನನ್ನಪ್ಪ ಯೋಗಿನಾದ ಅಮೋಕ್ಷದ ಮುತ್ಯ ಏನ್ ಮಾಡ್ಯಾರ? ಕೈಲಾಸದಿಂದ ಭೂಲೋಕಿಗೆ ಬರುವಾಗ ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಬಡವಗ ಭಾಗ್ಯ ಮಳಿ ಕೀಲ ಬೆಳಿ ಕೀಲ ಸರ್ವ ಸಾಹಿತ್ಯಗಳನ್ನ ತಗೊಂಡ ಮುಂದ ನಂದಿ ಮಾಡ್ಕೊಂಡ ಹಿಂದ ತಂದಿ ಮಾಡ್ಕೊಂಡ ಜೊತೆಯಲ್ಲಿ ಬುತ್ತಾಳಿ ಸಿದ್ದನ ಕರ್ಕೊಂಡು ಮುಮ್ಮೆಟ್ಟ ಗುಡ್ಡಕ್ಕೆ ಅಮೋಕ್ಷದ ಮುತ್ಯ ಬಂದ್ ಇಳ್ಕೊಂಡ. ಅಮೋಕ್ಷದ ಮುತ್ಯಾಗ 3 ಮಂದಿ ಪುಣ್ಯದ ಮಕ್ಕಳು, 4 ಮಂದಿ ವರವಿನ ಮಕ್ಕಳು. ಅವ್ರ್ಯಾರು? ಪುಣ್ಯದ ಮಕ್ಕಳು ಮಾಯದ ಮಗ ಮಾದುಲಿಂಗ, ತೆರವಾಡ ಮಂಗರಾಯ, ಕರ್ಣಿ ಮಲಕಾರ ಸಿದ್ಧ. ವರವಿನ ಮಕ್ಕಳು ಅವತಾರ ಒದಗಿಸಿದ್ದ ದೇವೇಂದ್ರ ಬೆಳಾಣಿ ಸಿದ್ಧ, ಆಚಾರಗಳು ಸೋಮಣ ಮುತ್ಯ, ಕಡಿವಟ್ಟ ಕನ್ನ ಮುತ್ಯ. ಒಬ್ಬಕ್ಕೆ ಹೆಣ್ಣು ಮಗಳು ತಂಗಿ ರೇಬಕಾದೇವಿ. ಏನ್ ಮಾಡ್ಯಾಳ? 4 ಮಂದಿದಿಂದ 21 ಮಂದಿ, 21 ಮಂದಿದಿಂದ 101 ಮಂದಿ, 101 ಮಂದಿದಿಂದ 1700 ಶಿದ್ರ ತೆಳಂಗ ಸ್ತುತಿ ಸಾರ್ತದ. ಏನು ಸರಸ್ವಾಡಿ ಕಲಾವತರಿಗೆ ಪ್ರಶ್ನೆ ಕೇಳುದದ? ಏನ್ ಕೇಳ್ತೀವ ಮಾತಾ? ಅಮೋಘ ಶುದ್ಧ ಮುತ್ಯನ ಮಕ್ಕಳು 4
ಮಂದಿ ಧರ್ಮರು ಎಲ್ಲಿ ಇರ್ತಿದ್ರು? ಎಲ್ಲಿವಾ? ಹೊನ್ನ ಬೇವರಿಗೆ ಗ್ರಾಮಕ್ಕೆ ಇರ್ತಿದ್ರು ತಮ್ಮ. ಹೌದೌದ್ರಲ್ಲ. ಆ ಹೊನ್ನ ಬೇವರಿಗೆ ಗ್ರಾಮದ ಗೌಡಿಕೆ ಸಲುವಾಗಿ ಏನಾಯ್ತು? ಅಣ್ಣ ತಮ್ಮರ ಒಳಗ ಕದನ ನಡೀತಿ. ಯಾರ್ಯಾರ ನಡುವ? ಯಾರ್ಯಾರ ನಡುವ? ಔದೋಗ ಸಿದ್ಧ ಮುತ್ಯಾಗ ಮತ್ತೆ ಬಿಳೆಣೆ ಸಿದ್ಧ ಮುತ್ಯಾಗ ಕದನ ನಡೀತು. ನಡೆದ ಕೂಡಿ ಅವಾಗ ಆಚಾರಗಳು ಸೋಮಣ್ಣ ಮುತ್ಯ ಅಣ್ಣಗಳಿಗೆ ಕರೆದಂತಾನ. ಏನಂತಾನ ಮಾತ? ಅಣ್ಣ, ಈ ಊರಿನ ಗೌಡಿಕೆ ಸಲುವಾಗಿ ನೀವು ಇಬ್ರು ಜಗಳ ಆಡ್ಲಾಕ್ ಹೋಗಬೇಡ್ರಿ. ನೀವು ಜಗಳ ಬೇಡ. ನಾವೊಂದು ಪಂತ ಹಾಕ್ತೀನಿ. ಏನು? ಅದರ ಒಳಗ ಯಾರು ಗೆದ್ದು ಬರ್ತೀರಿ ನೋಡ, ಅವ್ರಿಗೆ ಈ ಊರಿನ ಗೌಡಿಕೆ ಅಂತ ಹೇಳದ. ಏನ್ ಹೇಳ್ತಾನ ಸೋಮಣ್ಣ ಮುತ್ಯ? ಏನ್ ಹೇಳಿದ? ನಾಳೆ ಕಾರುಣಿ ಹಬ್ಬದ ಯಾರ ಮೊದಲ 7 ಊರಿನ ಕಾರುಣಿ ಕರಿ ಹರ್ಕೊಂಡು ಬರ್ತೀರಿ ನೋಡು, ಅವರಿಗೆ ಈ ಬೇವರಿಗೆ ಊರ ಗೌಡಿಕೆ ಅಂತ ಹೇಳದ ಸೋಮಣ್ಣ ಮುತ್ಯ. ಆಯ್ತತ್ತ ತಿಳ್ಕೊಂಡ ಔದುಗ ಸಿದ್ಧ ಮುತ್ಯ ಬಿಳೆಣೆ ಸಿದ್ಧ ಮುತ್ಯ ಕರಿ ಹರಿಲಾಕ ಹೋದರು. ಏನೋ ಒಂದು ಅನಿವಾರ್ಯಕ್ಕಾಗಿ ಅಣ್ಣ ಔದುಗ ಸಿದ್ಧ ಮುತ್ಯ ಹಿಂದ ಉಳದ. ಬಿಳೆಣೆ ಸಿದ್ಧ ಮುತ್ಯ ಕರಿ ಹರ್ಕೊಂಡ ಬೇವರಿಗೆ ಊರಿಗೆ ಬಂದ. ಮನಿಗೆ ಹೋಗಿ ಹೆಂಡತಿ ಕೊಂತುಬಾಯಿಗೆ ಅಂತಾನ. ಏನಂತಾರ ಮಾತ? ಕೊಂತುಬಾಯಿ, ಬೇವರಿಗೆ ಊರ ಗೌಡಿಕೆ ನನಗೆ ಆಗ್ಯದ, ಆರ್ತಿ ತಗೊಂಡ್ ಬಾ ಅಂದ ಕೂಡ್ಲಿ ಅವಾಗ ಕೊಂತುಬಾಯಿ ಆರ್ತಿ ತಗೊಂಡ್ ಬರ್ಲಾಕ ತಡ ಮಾಡ್ದಳು. ವಿಚಾರ ಮಾಡ್ಕೋತ ನಿಂತಳು. ಏನಂತೇಳಿ ವಿಚಾರ? ಇದು ಭಾವನ ಗೌಡಿಕೆ ಭಾವಿಗೆ ಇರ್ಬೇಕಾಗ್ಯದ, ಹಿರಿಯರ ಗೌಡಿಕೆ ಹಿರಿಯರಿಗೆ ಇರ್ಬೇಕಾಗ್ಯದ. ನನಗ ಸಲ್ಲತಕ್ಕದಲ್ಲ, ನನ್ನ ಗಂಡಗ ಸಲ್ಲತಕ್ಕದಲ್ಲ ಅಂತ ತಿಳ್ಕೊಂಡ ಏನ್ ಮಾಡಲು ವಿಚಾರ ಮಾಡ್ಕೋತ ನಿಂತಳು. ಆರ್ತಿ ತರದ ತಡ ಆಯ್ತು. ಬಿಳೆಣೆ ಸಿದ್ಧ ಮುತ್ಯಾಗ ಸಿಟ್ಟು ಬಂದ ಬಿಡ್ತು. ಅವಾಗ ಅದೇ ಗಡಿಬಿಡಿ ಒಳಗ ಆರ್ತಿ ತಂದ ಬೆಳಗತ್ತಿದಳು. ಅವಾಗ ಬಿಳೆಣೆ ಸಿದ್ಧ ಮುತ್ಯ ಅಂತಾನ. ಏನಂದ್ರೆ? ಯಾವಾಗ ನನಗ ನೀ ಆರ್ತಿ ತಂದ ಬೆಳಗೋದು ತಡ ಮಾಡಿದೆಪ್ಪ ಅಂತಂದ್ರ ನೀ ಆರ್ತಿನೂ ಬೆಳಗೋದು ಬೇಡ, ನನ್ನ ಮನಿ ಒಳಗೂ ಇರೋದು ಬೇಡ ಅಂತ ತಿಳ್ಕೊಂಡ ಏನ್ ಮಾಡ್ಯಾನ? ಹೆಂಡತಿ ಕೊಂತುಬಾಯಿಗೆ ಮನಿ ಬಿಟ್ಟು ಹೊರಗೆ ಕಳಿಸದ. ಕೊಂತುಬಾಯಿ ಬಂದ ಬಬಲಾದಿ ಕಾಂತಾರ ಕಂಟಿ ಒಳಗ ಬಂದ ನೆಲಕೊಂಡಳು. ಯಾಕಪ್ಪ ಅಂತಂದ್ರ ಹಿಂಗ ವಿಷಯ ಇನ್ನ ಹೇಳ್ಕೊತ ಹೋದ್ರ ಬಹಳ ದೂರ ಅದ. ಅಷ್ಟೇ ಶಾರ್ಟ್ ಕಟ್ ಪ್ರಶ್ನೆ ಕೇಳುದದ. ಕೊಂತುಬಾಯಿ ಹೋಗಿ ಕಾಂತಾರ ಕಂಟಿ ಒಳಗ ಬಬಲಾದಿ ಒಳಗ ಹೋಗಿ ನೆಲಕೊಂಡು ಮಾವನ ಸೇವಾ ಮಾಡ್ಲಕತ್ತಳು. ಇಲ್ಲಿ ಹೆಂಡತಿ ಕೊಂತುಬಾಯಿನು ಬಿಳೆಣೆ ಸಿದ್ಧ ಮುತ್ಯಾಗ ಆರ್ತಿ ಬೆಳಗಿಲ್ಲ. ಅಕ್ಕ ಬೆಳಗಿಲ್ಲಪ್ಪ ಅಂತಂದ್ರ ಉಳಿದ ಧರ್ಮರು ಹೆಂಡತಿಯರು ಅವ್ರನ್ನು ಬೆಳಗಿಲ್ಲ. ನಾವು ಬೆಳಗುದಿಲ್ಲ ಅಂತ ತಿಳ್ಕೊಂಡು ಮನಿ ಒಳಗ ಹೋಗ್ಯಾರ. ಮತ್ತೆ ಇಲ್ಲಿ ಬೇವೂರಿಗೆ ಊರ ಗೌಡಿಕೆ ಬಿಳೆಣೆ ಸಿದ್ಧ ಮುತ್ಯಾಗ ಆಗಬೇಕಾದ್ರ ಅಲ್ಲಿ ಯಾರು ಬಂದ ಆರ್ತಿ ಬೆಳಗದ್ರು ಅವ್ರ ಹೆಸರೇನು, ಮತ್ತೆ ಇವ್ರೇ ಆರ್ತಿ ಬೆಳಗ್ಯಾರಂದ್ರ ಅವ್ರಿಗೆ ಬಿಳೆಣೆ ಸಿದ್ಧ ಮುತ್ಯಾಗ ಏನು ಸಂಬಂಧ ಅಂತಕ್ಕಂಥದ್ದು ಇದೊಂದು ಸಣ್ಣ ಪ್ರಶ್ನೆ ಐತಿ. ಹೇಳ್ತಾರಂತಕ್ಕಂತ ಆತ್ಮವಿಶ್ವಾಸ ಇಟ್ಟುಕೊಂಡ ಈಗ ಬಾಳೆನು ಮಾತಾಡಲಾರದ ಯಥಾ ಪ್ರಕಾರ ಚಾಲ ಹಾಡಿ ಸರಜೋಡಿ ಕಲಾವಂತರಿಗೆ ಪಾಳೆ ಕೊಡು.